ಈ ಕ್ರಾಂತಿ ಭ್ರಾಂತಿ ಎಲ್ಲ ನೋಡಿದರೆ ಈ ಸರ್ಕಾರದ ಬಗ್ಗೆನೇ ಇಡೀ ಕರ್ನಾಟಕದ ಜನತೆ ಕ್ರಾಂತಿ ಬಿಟ್ಟು ಒಂದು ರೀತಿಯಲ್ಲಿ ಭ್ರಾಂತಿಯಾಗಿದೆ ಈ ಸರ್ಕಾರದ ಮೇಲೆ. ಆಡಳಿತ ಮರೆತು ಬಿಟ್ಟಿದ್ದಾರೆ. ಅಭಿವೃದ್ಧಿ ಅಂತೂ ಮರೀಚಿಕೆ ಆಗಿದೆ, ಹಣಕಾಸು ಇಲ್ಲ. ಹೀಗಾಗಿ ಈ ಥರ ಒಂದು ಡ್ರಾಮಾ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಒಂಥರ ಹೇಳ್ತಾರೆ, ಉಪಮುಖ್ಯಮಂತ್ರಿಗಳು ತದ್ವಿರುದ್ಧವಾಗಿ ಹೇಳ್ತಾರೆ, ಮಂತ್ರಿಗಳು ಇನ್ನೊಂದು ಹೇಳ್ತಾರೆ. ಮುಖ್ಯಮಂತ್ರಿಗಳು ತಮ್ಮ ಸಚಿವ ಸಂಪುಟದ ಸದಸ್ಯರ ಮೇಲೆ ಕಂಟ್ರೋಲ್ ತಪ್ಪಿಬಿಟ್ಟಿದೆ. ಹೈಕಮಾಂಡ್ ಹೇಳಬೇಡ ಅಂದ್ರೂ ಕೂಡ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಅವ್ರನ್ನ ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಆಗಿಲ್ಲ, ಆ ಪರಿಸ್ಥಿತಿ ಬಂದಿದೆ. ಬಿಹಾರ ಚುನಾವಣೆಗೆ ಏನು ಫಂಡ್ ಕಲೆಕ್ಟ್ ಮಾಡ್ತಾ ಇದ್ದಾರೆ, 100 ಕೋಟಿ ರೂಪಾಯಿ ಅಂತ. ಅಲ್ಲ, ಅದು ಯಾವಾಗಲೂ ಏನು ಆಗ್ತಿದೆಯಾ? ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿದ್ದಾಗ ಅದೊಂದು ಪರಂಪರೆ ಇದೆ. ಯಾವಾಗಲೂ ಕೂಡ ಇಲ್ಲಿಂದ ಹಣ ಕಳಿಸುವಂಥ ಪರಂಪರೆ ಇದೆ. ಅದಕ್ಕೆ ಬೇಕಾದಷ್ಟು ಹಿಂದೆಲ್ಲ ಘಟನೆಗಳು ಕೂಡ ನಡೆದಿದ್ದಾವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬೇರೆ ಏನಿಲ್ಲ ಇಲ್ಲ. ಇವತ್ತು ತೆಲಂಗಾಣದಲ್ಲೂ ಕೂಡ ಇವತ್ತು ದುಡ್ಡಿಲ್ಲ. ಹೀಗಾಗಿ ಇದು ಒಂದೇ ಇದರಲ್ಲಿ ಕರ್ನಾಟಕ ಒಂದೇ ಹಿಂಡುವ ಆಕಳ. ಈಗ ರಾಮುಲು ಅವರು ಕೂಡ 300 ಕೋಟಿ ರೂಪಾಯಿ ಈಗ ಬಿಹಾರಕ್ಕೆ ಕಳಿಸಿದ್ದಾರೆ. ಆದರೆ ರಾಮುಲು ಅವ್ರು ಕೇಳಿದ್ರು ಅದೆಲ್ಲ. ಅಲ್ಲ, ದಲಿತ ಸಿ ಎಮ್ ಅವರಾಗಲಿ ಸಂತೋಷ, ಆದರೆ ಇದ್ದ ಸಿ ಎಮ್ ಅವರೇ ಕೆಲಸ ಮಾಡ್ತಾ ಇಲ್ಲಲ್ಲ. ಇದ್ದ ಸಿ ಎಮ್ ಅವರು ತಮ್ಮ ನಿಯಂತ್ರಣ ಕಳ್ಕೊಂಡ್ಬಿಟ್ಟಿದ್ದಾರೆ ಸಚಿವ ಸಂಪುಟದ ಮೇಲೆ, ಅಧಿಕಾರಿಗಳ ಮೇಲೆ. ಒಂದಾದರೂ ಅಭಿವೃದ್ಧಿ ಕೆಲಸ ಆಗಿದೆ 2.5 ವರ್ಷದಲ್ಲಿ. ಯಾವ ಪುರುಷಾರ್ಥಕ್ಕಾಗಿ 2.5 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಜನರಿಗೆ ಹೇಳಬೇಕು. ಯಾರು ಬಂದರೂ ಕೂಡ ಕರ್ನಾಟಕದ ಹಣೆ ಬರ ಕಾಂಗ್ರೆಸ್ ಕೈಯಲ್ಲಿ ಎಂದೆಂದೂ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಯಾರು ಅವ್ರು ಯಾವಾಗಲೂ ಹಂಗೆ ಮಾಡ್ತಾರೆ. ಯಾವಾಗ ನಿಲ್ಲಲ್ಲ ಅಂತಾರೆ, ಮತ್ತು ನಿಲ್ತೀವಿ ಅಂತಾರೆ. ಅವರು ನನ್ನ ಪ್ರಕಾರ 2028ಕ್ಕೆ ಮತ್ತೆ ನಿಲ್ತಾರೆ.